ಸರ್ ನಮ್ಮದು ಹಳೆ ಬಾತಿ ಅಂತ ಸತೀಶ ಅಂತ ದಾವಣಗೆರೆ ಜಿಲ್ಲೆ. ನಾವು 27/8/2025 ವರ್ಷದೊಂದು ವಿನಾಯಕ ಬಳಗ ಹಳೆ ಬಾತಿ ಅನ್ನೋ ಒಂದು ಸಂಘ ನಮ್ಮದು. ಈಗ ನಾವು 25ನೇ ವರ್ಷದ ಗ್ರ್ಯಾಂಡಾಗಿ ಓಪನಿಂಗ್ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ಬೇಕಂತ ಒಂದು ಆಯೋಜನೆ ಮಾಡ್ಕೊಂಡಿದ್ವಿ. ಅದು ನಮ್ಮ ಅನ್ಕಂತೆ ತಕ್ಕಂತೆಯೇ ಆಯೋಜನೆ ಎಲ್ಲ ಆಗಿದೆ. ಆಮೇಲೆ ನಿನ್ನೆ 29ರಂದು ನಾವು ಒಂದು ಇದು ಹೆಲ್ತ್ ಕ್ಯಾಂಪ್ ಅಂತ ಇಟ್ಕೊಂಡಿದ್ವಿ. ಅದು ಸಕ್ಸಸ್ಫುಲ್ ಆಗಿದೆ. ಮತ್ತು ಇದು ಬ್ಲಡ್ ಡೊನೇಷನ್ ಸಕ್ಸಸ್ಫುಲ್ ಆಗಿದೆ. ಮತ್ತು ನಮ್ಮ ಊರಿನ ಹಳೆ ಬಾತಿ ಗ್ರಾಮಗಳು ಎಲ್ಲ ಸಪೋರ್ಟ್ ಇರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ನಡೆಸ್ಕೊಟ್ಟು ಗ್ರಾಮಸ್ಥರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇದೇ ಥರ ಮುಂದೆ ಭಾಳ ಮಾಡ್ಬೇಕಂತ ಭಾಳ ಆಸೆ ಇದೆ. ನಮ್ಮ SS ಟ್ರಸ್ಟ್ನಿಂದ ಬಾಪೂಜಿ SS ಟ್ರಸ್ಟ್ನಿಂದ ಬಂದರು ಎಲ್ಲರೂ ನಮಗೊಂದು ಒಳ್ಳೆ ರೀತಿಯಲ್ಲೇ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇದನ್ನು ಇನ್ನೂ ಹೆಚ್ಚಾಗಿ ಮಾಡಿ ಊರಿಗೆ ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಭರವಸೆ ನಮ್ಮ ಸಂಘದ ವತಿಯಿಂದ ಇದೆ. 25ನೇ ವರ್ಷ ಸರ್. ಮತ್ತು DG ಎಲ್ಲ ನಾವು ಬ್ಯಾನ್ ಮಾಡಿ ನಮ್ಮ ಯುವಕರು ವಿನಾಯಕ ಬಳಗದರೆ ನಮಗೆ DG ಬೇಡ ಅನ್ನೋದಕ್ಕೆ ನಾವೆಲ್ಲ DGನೆಲ್ಲ ಬೇಡ ಅಂತಲೇ ಹೇಳಿದ್ವಿ. ಈ ಸಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಂತ ಚೆಂಡೆ ಅಂತ ಕಾರ್ಯಕ್ರಮ ಅಂತ ಇದೆ ಸರ್. ಅದರದ್ದು ಭಾಳ ಕಾರ್ಯಕ್ರಮಗಳದಾವ. ಅದರದ್ದೇ ನಾವು ಊರೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಗಣೇಶನ ನಿಧಾನಕ್ಕೆ ವಿಚಾರಣೆ ಮಾಡ್ಕೊಂಡು ಹೋಗ್ತದೆ ಸರ್. ಮೊದಲನೇದಾಗಿ ವಿನಾಯಕ ಗೆಳೆಯರ ಬಳಗದ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳು ನೀಡ್ತೇವೆ. ಯಾಕಂದರೆ ಇದು 25ನೇ ವರ್ಷ. ನಾವು 1ನೇ ವರ್ಷದಿಂದ 25ನೇ ವರ್ಷದವರೆಗೂ ಮಾಡ್ಕೊಂಡು ಬಂದು ಈ ವರ್ಷ ಭಾಳ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಸರ್. ನಮ್ಮ ಹೆಸರು ವಿಶ್ವನಾಥ್ ಅಂತ. ನಾವು ಇಲ್ಲಿ 25 ವರ್ಷದಿಂದ ಗಣಪತಿ ಇಡ್ತಾಯಿದ್ದೀವಿ. ಈ ವರ್ಷದಿಂದ ಒಂದು ಸ್ವಲ್ಪ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಮುಂದೆನೂ ಹೀಗೆ ಮಾಡ್ಕೊಂಡು ಹೋಗ್ಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ನನ್ನ ಹೆಸರು ಡಾಕ್ಟರ್ ದಿವ್ಯಾ ಅಂತ. ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಪೆಥಾಲಜಿ JJML ವರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ ಬ್ಲಡ್ ಬ್ಯಾಂಕ್ ಆಫೀಸರ್ ಕೂಡ. ಯಾರ್ಯಾರು ರಕ್ತದಾನ ಮಾಡ್ಬೋದು ಅಂದರೆ 18 ವರ್ಷದ ಮೇಲ್ಪಟ್ಟವರು ಮತ್ತು 65 ಒಳಗಡೆ ಇರಬೇಕು. ಯಾರ್ಯಾರು ಮಾಡಬಾರ್ದು, ಈಗ ಡಯಾಬಿಟಿಸ್ ಇರೋರು, ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಬೇರೆ ಏನಾದರೂ ವ್ಯಾಕ್ಸಿನ್ಸ್ ತೊಗೊಂಡಿದ್ರೆ, ಮತ್ತು ಈಗ ಯಾಕೆ ನಾವು ರಿಜೆಕ್ಷನ್ಸ್ ಮಾಡ್ತೀವಿ ಅಂದರೆ ಈಗ ಕಾಮನ್ ಆಗಿ ಗುಟ್ಕಾ ಅಭ್ಯಾಸ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಇರೋರು ಯೂಶಲಿ ಕೊಡಬಾರ್ದು. ಸ್ಮೋಕಿಂಗ್ ಮಾಡಿದರೆ ಅವರು ಅಟ್ಲೀಸ್ಟ್ ಸ್ಮೋಕಿಂಗ್ ಎಲ್ಲ ಆದರೆ 6 hours ಕೊಡೋಕ್ಕೆ ಬರೋದಿಲ್ಲ. ಆಲ್ಕೋಹಾಲ್ ಆದರೆ 24 to 48 hours ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಕ್ವೆಶನೇರ್ಸ್ ಅಂತ ಮಾಡಿರ್ತೀವಿ. ಸೊ ಅವ್ರಿಗೆ ನಾವು ಮೆಡಿಕಲ್ ಸ್ಕ್ರೀನಿಂಗ್ ಮಾಡಿ ಅವ್ರು ಯಾರು ಕೊಡ್ಬೋದು ಕೊಡಬಾರ್ದು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ಇರುತ್ತೆ ಪ್ರತಿಯೊಬ್ಬರಿಗೂ ನಾವು ಮೆಡಿಕಲ್ ಸ್ಕ್ರೀನಿಂಗ್ ಮಾಡಿನೇ ರಕ್ತದಾನ ಮಾಡ್ತೀವಿ. ಸೊ ಮೇಯ್ನಾಗಿ ನಾವು ಯಾರಿಗೆ ಬ್ಲಡ್ ಬ್ಯಾಗ್ಸ್ ಇಶ್ಯೂ ಮಾಡ್ತೀವಿ ಅಂದರೆ ಫ್ರೀಯಾಗಿ ಯಾರಿಗೆ ಕೊಡ್ತಾ ಇದ್ದೀವಿ ಅಂದರೆ ಥ್ಯಾಲಸೀಮಿಯಾ ಪೇಷಂಟ್ಸ್ಗೆ, ಹಿಮೋಫೀಲಿಯಾ ಪೇಷಂಟ್ಸ್ಗೆ ಮತ್ತು ಡಯಾಲಿಸಿಸ್ ಅವ್ರಿಗೆ, ಇವ್ರಿಗೆಲ್ಲ ನಾವು ಫ್ರೀಯಾಗಿ ಇಶ್ಯೂ ಮಾಡ್ತೀವಿ. ಫಸ್ಟಾಗಿ ರಕ್ತದಾನ ಮಾಡಿದರೆ ಅವ್ರಿಗೆ ಎಷ್ಟೊಂದು ಉಪಯೋಗ ಇದೆ. ಏನಾಗುತ್ತೆ ಅಂದರೆ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಮತ್ತು ಹೊಸ ರಕ್ತ ಉತ್ಪತ್ತಿ ಆಗುತ್ತೆ. ಸೊ ಇನ್ನೊಂದು ಒಂದು ರಕ್ತದಾನ ಮಾಡೋದ್ರಿಂದ 3 ಜೀವಕ್ಕೆ ಲೈಫ್ ಸೇವ್ ಆಗುತ್ತೆ. ಯಾಕೆಂದರೆ ನಾವು ಅದನ್ನು ಕಾಂಪೊನೆಂಟ್ಸ್ ಆಗಿ ಡಿಫ್ರೆಂಟ್ ಮಾಡ್ತೀವಿ. PRBC ಆಗಿ ಮತ್ತು FFP ಮತ್ತು ಪ್ಲೇಟ್ಲೆಟ್ಸ್ ಅಂತ 3 ಭಾಗ ಮಾಡಿ ಯಾರಿಗೆ ಯಾವ ಕಾಂಪೊನೆಂಟ್ ಬೇಕೋ ಆ ಕಾಂಪೊನೆಂಟ್ ಅಷ್ಟೇ ನಾವು ಇಶ್ಯೂ ಮಾಡ್ತೀವಿ. ಕೆಲವೊಬ್ಬರಿಗೆ RBC ಕರೆಕ್ಟ್ ಇರುತ್ತೆ, FFP ಎಲ್ಲ ಕರೆಕ್ಟ್ ಇರುತ್ತೆ. ಬರೀ ಬಿಳಿ ಕಣ ಅಂದರೆ ಪ್ಲೇಟ್ಲೆಟ್ಸ್ ಮಾತ್ರ ಕಡಿಮೆ ಇದ್ದಾಗ ನಾವು ಬರೀ ಪ್ಲೇಟ್ಲೆಟ್ಸ್ ಅಷ್ಟೇ ಇಶ್ಯೂ ಮಾಡ್ತೀವಿ. ಇದು ರಕ್ತದಾನ ಮಾಡೋ ಉದ್ದೇಶ ಏನು ಅಂದರೆ ಇವಾಗ ಹಿಮೋಫೀಲಿಯಾ ಪೇಷಂಟ್ಸ್ ಆಗಲಿ, ಥ್ಯಾಲಸೀಮಿಯಾ ಪೇಷಂಟ್ಸ್ಗಾಗಲಿ ನಾವು ಅದನ್ನು ನಮ್ಮ ರಕ್ತ ಸೆಂಟರಿಂದ, ಬ್ಲಡ್ ಬ್ಯಾಂಕಿಂದ ನಾವು ಫ್ರೀಯಾಗಿ ಇಶ್ಯೂ ಮಾಡ್ತೀವಿ. ಇವಾಗ ನಾವು ಆಲ್ಮೋಸ್ಟ್ ತಿಂಗಳಿಗೆ ಥ್ಯಾಲಸೀಮಿಯಾ ಪೇಷಂಟ್ಸ್ಗೆ 80ರಿಂದ 100 ಬ್ಯಾಗ್ಸು ನಾವು ಫ್ರೀಯಾಗಿ ಇಶ್ಯೂ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಬ್ಲಡ್ ಕ್ಯಾಂಪ್ ಮಾಡೋ ಉದ್ದೇಶ ಇರುತ್ತೆ. ಸೊ ಇನ್ನೊಂದು ಈ ಕ್ಯಾಂಪ್ ಮಾಡಿದರೆ ಅವ್ರಿಗೆ ಏನು ಅಡ್ವಾಂಟೇಜ್ ಅಂದರೆ ಇವಾಗ ನಾವು ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಸೊ ಅವರು ಆ ಸರ್ಟಿಫಿಕೇಟ್ ತೊಗೊಂಡು ಬಂದರೆ ನಾವು ಅವ್ರಿಗೆ ವಿತೌಟ್ ರೀಪ್ಲೇಸ್ಮೆಂಟ್ ಒಂದು ಬ್ಯಾಗ್ನ ಇಶ್ಯೂ ಮಾಡ್ತೀವಿ. ಬಟ್ ಅದು ಫ್ರೀ ಇರೋದಿಲ್ಲ. ಅವರು ಬ್ಯಾಗ್ಗೆ ಮತ್ತು ನಾವು ಮಾಡೋ ಟೆಸ್ಟಿಗಷ್ಟೇ ಅವ್ರು ದುಡ್ಡು ಕೊಡ್ತಾರೆ. ಸೊ ರೀಪ್ಲೇಸ್ಮೆಂಟ್ ಕೊಡೋ ಉದ್ದೇಶ ಏನೂ ಇರೋದಿಲ್ಲ. ಅಂದರೆ ಫ್ರೀಯಾಗಿ ಕೊಡೋದಿಲ್ಲ. ಬ್ಯಾಗಿಗೆ ಮತ್ತು ಟೆಸ್ಟ್ ಮಾಡ್ತೀವಲ್ಲ ಅದಕ್ಕೆ ಏನು ಬರುತ್ತೋ ಅದು ಫೀಸ್ ಪೇ ಮಾಡಿಬಿಟ್ಟು ಅವರು ಬ್ಲಡ್ ಬ್ಯಾಗ್ನ ತೊಗೊಂಡೋಗಿ. ಓಕೆ, ಇವಾಗ ಯಾರಾದರೂ ಇದು ಸ್ವಯಂ ಪ್ರೇರಿತ ರಕ್ತದಾನ ಮಾಡಬೇಕು, ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಒಂದು ಲೆಟರ್ ಮೆಡಿಕಲ್ ಡೈರೆಕ್ಟ್ರಿಗೆ ಅಡ್ರೆಸ್ ಮಾಡಿ ನಮಗೊಂದು ಲೆಟರ್ ತೊಗೊಂಬಂದು ಕೊಟ್ಟರೆ ನಾವು ಅದನ್ನು ಫಾರ್ವರ್ಡ್ ಮಾಡಿ ನಾವು ಅದನ್ನು ಆರ್ಗನೈಸ್ ಮಾಡ್ತೀವಿ ಸರ್. ಖರ್ಚು ಇವಾಗ ನಾವು SS ಕೇರ್ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಸೊ ಏನೇ ಖರ್ಚಿದ್ರೂ ಅವರು ನೋಡ್ಕೊತಾ ಇದ್ದಾರೆ. ಆರ್ಗನೈಸರ್ಸ್ ಅವರು ಇಲ್ಲಿ ಏನೇನು ಬೇಕೋ ಆ ವ್ಯವಸ್ಥೆ ಅವ್ರು ಮಾಡ್ಕೊತಾರೆ ಸರ್. ಮಿಕ್ಕಿದ್ದು ನಮಗೆ ರಿಸೋರ್ಸಸ್ ಆಗಲಿ, ಲೈಕ್ ಬ್ಲಡ್ ಬ್ಯಾಗ್ಸ್ ಆಗಲಿ, ಏನಾದರೂ ಬ್ಲಡ್ ಗ್ರೂಪ್ಗೆ ರಕ್ತ ಗುಂಪು ಚೆಕ್ ಮಾಡೋದಕ್ಕೆ ರಿಯೇಜೆಂಟ್ಸ್ ಆಗಲಿ ಎಲ್ಲ ಇರೋದು ನಾವು ನಮ್ಮ ಸಂಸ್ಥೆಯಿಂದನೇ ತೊಗೊಂಬರ್ತೀವಿ.
ನಾವು ಒಬ್ಬರು ವೈದ್ಯಾಧಿಕಾರಿಗಳಿರ್ತಾರೆ ಮತ್ತು ಸ್ಟೂಡೆಂಟ್ಸ್ ಬರ್ತಾರೆ ಸರ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅವರೊಂದು 5 ರಿಂದ 6 ಜನ ಬರ್ತಾರೆ. ಒಬ್ಬರು ಟೆಕ್ನಿಷಿಯನ್ ಇರ್ತಾರೆ, ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ, ಮತ್ತು ಒಬ್ಬರು ಅಟೆಂಡರ್ ಇರ್ತಾರೆ. ಸೊ ಇವಾಗ ಒಬ್ಬರು ಗಂಡು ಮಕ್ಕಳು ಇವಾಗ ಬ್ಲಡ್ ಡೊನೇಟ್ ಮಾಡಿದ್ರೆ ಅವರು 3 ತಿಂಗಳಿಗೊಂದ್ಸತಿ ರಕ್ತದಾನ ಮಾಡ್ಬೋದು. ಹೆಣ್ಮಕ್ಳಾದರೆ 4 ತಿಂಗಳಿಗೊಂದ್ಸತಿ ದಾನ ಮಾಡೋಕ್ಕೆ ಹೇಳ್ತೀವಿ. ಯಾಕೆ ಅಂದರೆ ಹೆಣ್ಮಕ್ಳಲ್ಲಿ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಅಂತ ಬರುತ್ತೆ. ಸೊ ಅವರಿಗೆ ಹೇಗಿದ್ದರೂ ಬ್ಲಡ್ ಲಾಸ್ ಅಂತೂ ಹಾಗೆ ಆಗುತ್ತೆ. ಆದರೆ ಗಂಡು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಬ್ಲಡ್ ಲಾಸ್ ಅಥವಾ ಬ್ಲಡ್ ಆಚೆ ಹೋಗೋದು ತುಂಬ ಕಡಿಮೆ. ಸೊ ಏನಾಗುತ್ತೆ ಅಂದರೆ ಅವರಿಗೆ ಬಾಡಿಯಲ್ಲಿ ಐರನ್ ಓವರ್ಲೋಡ್ ಜಾಸ್ತಿ ಆಗುತ್ತೆ ಗಂಡು ಮಕ್ಕಳಲ್ಲಿ. ಸೊ ಅದು ಕ್ರಮೇಣ ಹೋಗ್ತಾ ಹೋಗ್ತಾ ಅದು ಹೃದಯದ ಮೇಲೆ ಎಲ್ಲ ಅದರ ಪ್ರಭಾವ ತೋರಿಸ್ಬೋದು. ಅದ್ರ ಸಲುವಾಗಿ ಗಂಡು ಮಕ್ಕಳು 3 ತಿಂಗಳಿಗೊಂದ್ಸತಿ ರಕ್ತದಾನ ಮಾಡೋದು ಉತ್ತಮ. ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೀವನೂ ಉಳಿಸ್ದಂಗೆ ಆಗುತ್ತೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.